ನಮಸ್ತೆ. 30 ಮಾರ್ಚ್ 2024 ಶನಿವಾರ, ಕೃಷ್ಣ ಪಕ್ಷ ಅಂದರೆ ಕರುವ ಚಂದ್ರ. ಇವತ್ತು ಪಂಚಮಿ ಅನ್ನುವ ತಿಥಿ ಇದೆ. ರಾತ್ರಿ 9 ಗಂಟೆ 13 ನಿಮಿಷ 56 ಸೆಕೆಂಡ್ವರೆಗೂ. ಆ ನಂತರ ಷಷ್ಠಿ ರಾತ್ರಿ 10 ಗಂಟೆ 3 ನಿಮಿಷ 19 ಸೆಕೆಂಡ್ವರೆಗೂ ಅನುರಾಧ ನಕ್ಷತ್ರವಿದೆ. 10 ಗಂಟೆ 3 ನಿಮಿಷ 19 ಸೆಕೆಂಡ್ವರೆಗೂ ಕಾರ್ಯಸಿದ್ಧಿಯೂ ಲಾಭವೂ ಉಂಟು. ಆ ನಂತರ ಧನಕ್ಷಯ ಅಂತ ಬರುತ್ತೆ. ಅಷ್ಟರಲ್ಲಿ ರಾತ್ರಿ ಆಗಿರೋದರಿಂದ ತೊಂದರೆ ಇಲ್ಲ. ಇವತ್ತಿನ ಮತ್ತಷ್ಟು ವಿಶೇಷಗಳು: ಸೂರ್ಯೋದಯ 6 ಗಂಟೆ 17 ನಿಮಿಷ, ಸೂರ್ಯ ಅಸ್ತಮನ ಸಂಜೆ 6:31, ತಿಥಿ ಪಂಚಮಿ, ಷಷ್ಠಿ ಅಂತ ಹೇಳಿದ್ವಿ. ಯೋಗ ಇವತ್ತು ಸಿದ್ಧಿ ಯೋಗವಿದೆ, ಅದನ್ನ ರಾತ್ರಿವರೆಗೂ ಚೆನ್ನಾಗಿದೆ. ಇವತ್ತಿನ ದಿನ ಪ್ರಕಾರ ನಕ್ಷತ್ರ ಪಾದಗಳನ್ನು ನೋಡೋಣ. ಅನುರಾಧ ನಕ್ಷತ್ರದ 2ನೇ ಪಾದ ಬೆಳಗ್ಗೆ 6:17ರಿಂದ 9 ಗಂಟೆ 24 ನಿಮಿಷ AM ವರೆಗೂ 2ನೇ ಪಾದ. ಆನಂತರ ಮಧ್ಯಾಹ್ನ 3 ಗಂಟೆ 45 ನಿಮಿಷದವರೆಗೂ ಅನುರಾಧ 3. ಆನಂತರ ರಾತ್ರಿ 10 ಗಂಟೆ 3 ನಿಮಿಷಕ್ಕೆ ಅನುರಾಧ ನಕ್ಷತ್ರದ 4ನೇ ಪಾದ ಮುಗಿಯುತ್ತದೆ. ಇಷ್ಟಕ್ಕೆ ಅನುರಾಧ ನಕ್ಷತ್ರವೂ ಮುಗಿಯುತ್ತದೆ. ಆನಂತರ ಜ್ಯೇಷ್ಠ ನಕ್ಷತ್ರ ಪ್ರಾರಂಭವಾಗಿ ಬೆಳಗಿನ ಜಾವ 4 ಗಂಟೆ 20 ನಿಮಿಷದವರೆಗಿರುತ್ತದೆ ಜ್ಯೇಷ್ಠ ನಕ್ಷತ್ರದ 1ನೇ ಪಾದ. ಆನಂತರ ಅಂದರೆ 4 ಗಂಟೆ 20 ನಿಮಿಷ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ ಸಮಯದಿಂದ ಜ್ಯೇಷ್ಠ ನಕ್ಷತ್ರದ 2ನೇ ಪಾದವಿದೆ. ಹಂಗಾಗಿ ಜ್ಯೇಷ್ಠ ನಕ್ಷತ್ರ ಬರುವ ದಿನ, ಬರುವ ಸಮಯ ಹೆಂಗಿರುತ್ತೆ ಅಂತ ಇವತ್ತು ನೋಡಿದ್ವಿ. ಒಂದು ಕಡೆ ಕಾರ್ಯಸಿದ್ಧಿ ಅಂತ ಬಂದರೂ ಕೂಡ ಧನಕ್ಷಯ ಅಂತ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಗಮನ. ಹಂಗಾಗಿ ಬೆಳಗಿನ ಜಾವದಲ್ಲಿ ಏನಾದ್ರು ಮಾಡ್ಬೋದಾ ಅಂತಂದರೆ ಈ ಒಂದು ದೋಷವಿದೆ, ಧನಕ್ಷಯ ಅಂತ. ಸೇಮ್ ಟೈಮಲ್ಲಿ ಇವತ್ತಿನ ದಿನ 100% ಒಳ್ಳೆಯದು, 100% ಕೆಟ್ಟೋದು ಅಂತ ನೋಡ್ಬಿಡೋಣ. ರಾತ್ರಿಯವರೆಗೂ ಚೆನ್ನಾಗಿದೆ ಅಂತ ಅಂದಿದ್ದಾಯಿತು. ಹೀಗಾಗಿ 7:57ರಿಂದ 8:54ವರೆಗೂ ಶುಭವಾಗಿದೆ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 1:54ವರೆಗೂ ಶುಭವಾಗಿದೆ. ಮತ್ತೊಂದು ಸಮಯ ಅಂತ ನೋಡಿದ್ರೆ ಮಧ್ಯಾಹ್ನ 3:30ರಿಂದ 11:40ವರೆಗೂ ಶುಭವಾಗಿದೆ. ರಾತ್ರಿ 1:49ರಿಂದ ಅಂದರೆ ರಾತ್ರಿ ಅಂತಂದರೆ ಲೇಟ್ ನೈಟ್, ರಾತ್ರಿ 12 ಗಂಟೆ ದಾಟಿ 1:49ರಿಂದ 1:52ವರೆಗೂ ಶುಭವಾಗಿದೆ. ಲೇಟ್ ನೈಟ್ 3 ಗಂಟೆ 22 ನಿಮಿಷದಿಂದ 3:50 AM ವರೆಗೂ ಶುಭವಾಗಿದೆ. ಬೆಳಗಿನ ಜಾವ 5:33ರಿಂದ ಶುಭವಾಗಿದೆ ಅಂತಂದರೆ ನಕ್ಷತ್ರ ಪ್ರಕಾರ ಧನಕ್ಷಯ. ಆದರೂ ಬೇರೆ ವಿಷಯಗಳೆಲ್ಲ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು, ಗಮನ ಕೊಡಿ. ಈಗ 100% ಕೆಟ್ಟೋದು ಅಂತ ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಪೂರ್ವ ಚಂದ್ರಾಷ್ಟಮವಿದೆ, ಎಚ್ಚರ. 6 ಗಂಟೆ 15 ನಿಮಿಷದಿಂದ 7:06ವರೆಗೂ ದುರ್ಮುಹೂರ್ತ ಪ್ರತಿಯೊಬ್ಬರಿಗೂ. ಹಂಗೆ ಕಂಟಿನ್ಯೂ ಆಗಿ 7:06ರಿಂದ 7:55ವರೆಗೂ ಕೂಡ ದುರ್ಮುಹೂರ್ತವಿದೆ. ಆದ್ದರಿಂದಾಗಿ 6 ಗಂಟೆ 17 ನಿಮಿಷದಿಂದ 7:55ವರೆಗೂ ಶುಭವಲ್ಲ, ಅಶುಭ. ಮತ್ತು 8:56ರಿಂದ 10:58ವರೆಗೂ ಕೂಡ ಅಶುಭವಾಗಿದೆ. ಮೃತ್ಯು, ಮರಣ ಭಯ. ಈ ನಾವು ಹೇಳುವ 8:56ರಿಂದ 10:58 ಅಂತಂದಾಗ ದೂರದ ಪ್ರಯಾಣನ ಕಡಿಮೆ ಮಾಡಿ ಅಥವಾ ನಿಧಾನವಾಗಿ ಹೋಗಿ. ಇನ್ನೂ ಮೃತ್ಯು ಮುಗಿದಿಲ್ಲ. ಅಷ್ಟರಲ್ಲಿ 9:20ರಿಂದ 10:52ವರೆಗೂ ರಾಹು ಕಾಲವು ಸೇರುತ್ತದೆ. ಮಧ್ಯಾಹ್ನ 1:56ರಿಂದ 3:28ವರೆಗೂ ಯಮಗಂಡ ಕಾಲ ಸೇರುತ್ತದೆ. ರಾತ್ರಿ 11:42ರಿಂದ ರಾತ್ರಿ 1:49ವರೆಗೂ ಮೃತ್ಯು, ಮರಣ ಭಯ ಇದೆ. ರಾತ್ರಿ 1:52ರಿಂದ 5:20ವರೆಗೂ ವಿಷಕಾಲ. ಅದರಲ್ಲೂ ಜ್ಯೇಷ್ಠ ನಕ್ಷತ್ರದವರಿಗೆ ಅಧಿಕ ದೋಷ. ಈ ರೀತಿ ನೋಡಿ ನಿಮ್ಮ ಕಾರ್ಯಗಳನ್ನು ಮಾಡಿ.
ನಾವು ಎಂದಿನಂತೆ ಹೇಳುವ 100% ದೋಷವಿರುವ ಸಮಯದಲ್ಲಿ ಯಾವುದೇ ಆದರೂ ಒಳ್ಳೆಯ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು ಅಷ್ಟೇ. ಆದರೆ ಒಳ್ಳೆಯ ಟೈಮಲ್ಲಿ ಸ್ಟಾರ್ಟ್ ಮಾಡಿರೋದನ್ನು ಕೆಟ್ಟ ಟೈಮಲ್ಲಿ ನಡೆಸ್ಕೊಂಡು ಹೋಗ್ಬೋದು, ತೊಂದರೆಗಳಿಲ್ಲ. ಉದಾಹರಣೆ ನೋಡಿದ್ರೆ 10:22ರಿಂದ 11:23ವರೆಗೂ ಶುಕ್ರ ಹೊರೆ, ಹಂಗೆ 11ರಿಂದ 11:23ವರೆಗೂ ಶುಭವಾಗಿದೆ. ಅದೇ ರೀತಿ 11ರಿಂದ ಹೆಚ್ಚು ಕಮ್ಮಿ ಟೈಮ್ ಅದರಲ್ಲಿ ತಗೊಳ್ಳಿ, 11:23ವರೆಗೂ ಶುಕ್ರ ಹೊರೆ ಬೇರೆ ಇದೆ. 11 ಗಂಟೆ 2 ನಿಮಿಷದಿಂದ ಸುಮಾರು 1:54ವರೆಗೂ ಶುಭವಾಗಿದೆ. ಈ ಸಮಯವನ್ನು ನಾವು ಏನಂತೀವಿ ಅಂತಂದರೆ, ಇದರಲ್ಲಿ ಮಿಥುನ ಲಗ್ನ ಸೇರುತ್ತದೆ, ಅಮೃತ ಗಳಿಗೆ ಸೇರುತ್ತದೆ. ಆದರೂ ಅಮೃತ ಗಳಿಗೆ 11 ಗಂಟೆ 2 ನಿಮಿಷದಿಂದ 12:43ವರೆಗೆ ಇರೋದರಿಂದ ಶುಭವಾದ ಸಮಯವಿದು. ಮತ್ತು 12 ಗಂಟೆಯಿಂದ ಲೆಕ್ಕಕ್ಕೆ ತಗೊಂಡ್ರೆ ಇದರಲ್ಲಿ ಅಭಿಜಿತ್ ಮುಹೂರ್ತ ಸೇರುತ್ತದೆ. ಈ ರೀತಿ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಈಗ ನಾವು ನೋಡುವಂಥದ್ದು ಯಾವ ನಕ್ಷತ್ರಕ್ಕೆ ಯಾವ ರಾಶಿಯವರಿಗೆ ತಾರಾ ಮತ್ತು ಚಂದ್ರಬಲ ಇದೆ ಅಂತ. ಇದು ಅವರವರ ರಾಶಿ ನಕ್ಷತ್ರ 2 ಪ್ರಕಾರನೂ ನೋಡಬಹುದು. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಬೆಳಗ್ಗೆ 6:17ರಿಂದ 10 ಗಂಟೆ 4 ನಿಮಿಷದವರೆಗೂ ಮಿತ್ರಧಾರೆ. ಆ ನಂತರ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ರಾತ್ರಿ 10:04ವರೆಗೂ ಟೆನ್ಷನ್ ಇದೆ, ಸರಿಯಾಗಿ ದಿನ ಸರಿಯಾಗಿಲ್ಲ, ಎಚ್ಚರವಾಗಿರಿ, ಗಮನ ಕೊಡಿ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಅನುಕೂಲವಿದೆ. ಅದೇ ಸಮಯದಲ್ಲಿ ಕೃತಿಕಾ ನಕ್ಷತ್ರ 2, 3, 4ನೇ ಪಾದಗಳು ವೃಷಭ ರಾಶಿಯವರಿಗೆ ಅನುಕೂಲವು, ಸುಖ, ಅಭಿವೃದ್ಧಿಯೂ ಉಂಟು. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಅಷ್ಟೊಂದು ಅನುಕೂಲದ ದಿನ ಅಂತ ಅಲ್ಲ, ಪ್ರತ್ಯೇಕಿತಾರೆ ಅಂದರೆ ಶುಭವಲ್ಲ ಅಂತ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಕ್ಷೇಮವು, ಸುಖ, ಅಭಿವೃದ್ಧಿಯೂ ಖಂಡಿತ ಉಂಟು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿಯವರಿಗೆ ಕ್ಷೇಮವಿದೆ, ಶತ್ರುನಾಶವೂ ಇದೆ, ಆದ್ದರಿಂದ ಶುಭವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಅಷ್ಟು ಅನುಕೂಲವಿಲ್ಲದ ದಿನವಿದು. ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿ, ಇಂಥವ್ರಿಗೆಲ್ಲ ತಗೊಂಡ್ರೆ ಮಿಥುನ ರಾಶಿ ಕರ್ಕಾಟಕ ರಾಶಿಯಿಂದ 2 ಭಿನ್ನವಿದೆ. ಫಸ್ಟ್ ಮಿಥುನ ರಾಶಿಯವರಿಗೆ ಅಂದರೆ 1, 2, 3ನೇ ಪಾದಗಳು ಸಂಪತ್, ಶತ್ರುನಾಶ, ಇದು ಒಂದು ಅನುಕೂಲ. ಅದೇ ಸಮಯದಲ್ಲಿ 4ನೇ ಪಾದ ಅಂದರೆ ಸಂಪತ್ತಿದೆ, ಸ್ವಲ್ಪ ಕಾರ್ಯ ವಿಘ್ನಗಳು ಬರುತ್ತದೆ, ವಿನಾಯಕನನ್ನು ಪೂಜೆ ಮಾಡಿಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮತಾರೆ, ಇದು ಕಾರ್ಯ ವಿಘ್ನಗಳು ಉಂಟು. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಶನಿದೇವರನ್ನು ಪೂಜೆ ಮಾಡಿಕೊಳ್ಳಿ. ಯಾಕೆಂತಂದರೆ ಅನುರಾಧ ನಕ್ಷತ್ರ ಶನಿವಾರದಲ್ಲಿ ಬಂದಿರೋದೇ ವಿಶೇಷ. ಆದ್ದರಿಂದಾಗಿ ಪೂಜೆ ಪರಿಹಾರಗಳಲ್ಲಿ ಹೆಚ್ಚಿನ ಗಮನ ಕೊಡಬೇಕು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಪರಮ ಮಿತ್ರ ಧಾರೆಯಾಗಿ ಸ್ವಲ್ಪ ಕಾರ್ಯ ವಿಘ್ನ ಬರುತ್ತದೆ. ಮಖ ನಕ್ಷತ್ರ ಸಿಂಹ ರಾಶಿಯವರಿಗೆ ಮಿತ್ರಧಾರೆಯು ಸ್ವಲ್ಪ ರೋಗ ಭಯವೂ ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ಇದೆ, ಅಷ್ಟೊಂದು ಒಳ್ಳೆಯ ದಿನವಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ಅನುಕೂಲವಿದೆ, ರೋಗ ಭಯವೂ ಸೇರಿ ಬರುತ್ತದೆ. ಊಟದಲ್ಲಿ ಮೇಂಟೈನ್ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅಂದರೆ 2, 3, 4ನೇ ಪಾದಗಳು, ಇದರಲ್ಲಿ ಜನನವಾದವರಿಗೆ ಅನುಕೂಲವೂ ದ್ರವ್ಯ ಲಾಭವೂ ಉಂಟು. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಪ್ರತ್ಯೇಕಿತಾರೆ, ಅನುಕೂಲವಿಲ್ಲದ ದಿನವಿದು, ಎಚ್ಚರ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮವು, ಲಾಭವೂ ಉಂಟು. ಚಿತ್ತಾ ನಕ್ಷತ್ರ ತುಳಾರಾಶಿ ಕ್ಷೇಮವಿದೆ, ಧನಹಾನಿಯೂ ಇದೆ, ಆರೋಗ್ಯ ಹೆಚ್ಚಾಗಿ ಚೆನ್ನಾಗಿದೆ, ಆದರೆ ದುಡ್ಡು ಕಾಸಲ್ಲೇ ತೊಂದರೆ ಕೊಡುತ್ತದೆ ಅಂತ ಬರುತ್ತದೆ. ನಂತರ ನೋಡುವಂಥ ಸ್ವಾತಿ ನಕ್ಷತ್ರ ತುಲಾರಾಶಿ ದಿನ ಉತ್ತಮವಾಗಿಲ್ಲ, ಹೆಚ್ಚಿನ ಖರ್ಚುಗಳು, ವೇಸ್ಟ್ ಖರ್ಚುಗಳು, ಆಸ್ಪತ್ರೆ ಖರ್ಚುಗಳೆಲ್ಲ ಉಂಟಾಗುತ್ತದೆ. ಶನಿದೇವರನ್ನ ಖಂಡಿತ ಪೂಜೆ ಮಾಡಬೇಕು. ವಿಶಾಖ ನಕ್ಷತ್ರ ತುಲಾರಾಶಿ ಸಂಪತ್ತಿದೆ, ಧನಹಾನಿಯೂ ಕೂಡಿ ಬರುತ್ತದೆ. 2 ಥರ ವಿಚಿತ್ರವಾದ ಸಮಯವಿದು. ಒಂದು ಕಡೆ ದುಡ್ಡು ಬಂದರೆ ಭದ್ರವಾಗಿ ಇಟ್ಕೊಳ್ಳಿ, ಇನ್ನೊಂದನ್ನು ವ್ಯವಹಾರ ಮಾಡೋಣ, ಇಲ್ಲ ಅಂತಂದರೆ ಅದೆಲ್ಲ ಹೋಗ್ಬಿಡ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಸಂಪತ್, ಶರೀರ ಸುಖ, ದಿನ ಚೆನ್ನಾಗಿದೆ ನಿಮಗೆ.
ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಜನ್ಮತಾರೆಯು ಶರೀರ ಸುಖವು ಸೇರಿ ಬರುತ್ತದೆ. ದೇವರಲ್ಲಿ ಪ್ರಾರ್ಥನೆ ಇರಲಿ. ತಲೆ ಸ್ನಾನ ಮಾಡಿ ದೇವರನ್ನು ಪೂಜೆ ಮಾಡಿಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಪರಮ ಮಿತ್ರಧಾರೆ, ಶರೀರ ಸುಖವೆಲ್ಲ ಕೂಡಿ ಬರುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ. ಮಿತ್ರಧಾರೆ, ವ್ಯಯ ಎರಡು ಕೂಡಿ ಬರುತ್ತದೆ. ಮಿತ್ರರಿಂದ ಅಂದರೆ ಅನುಕೂಲ ಬರುತ್ತದೆ. ಇದು ಆದ್ದರಿಂದ ಮಿತ್ರರ ಸಹಾಯ ಪಡೆದು ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಪಡೆಯಿರಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. ಟೆನ್ಷನ್ ಇದೆ, ಜಯವೂ ಇದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ. ಅನುಕೂಲ, ಧನವ್ಯಯ ಇಷ್ಟೆಲ್ಲ ಉಂಟು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯು ಕೂಡಿ ಬರುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ. ಪ್ರತ್ಯೇಕ ತಾರೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುವ ದಿನವಿದು. ಹಾಗಾಗಿ ನಮ್ಮ ಕಾರ್ಯಗಳು ಜಯವಿಲ್ಲ, ಆದರೂ ಯಾವತ್ತೋ ಕೇಳಿರೋದು ಯಾವತ್ತೋ ಬೇಡಿರೋದು ಬಂದರೆ ಅನುಭವಿಸಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯು ಉಂಟು, ಶುಭ ದಿನವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ. ಕ್ಷೇಮವು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು, ಇದೂ ಶುಭವಾಗೇ ಇದೆ. ಶತಭಿಷ ನಕ್ಷತ್ರ ಕುಂಭರಾಶಿ. ಸರಿಯಾಗಿಲ್ಲ, ಏಟು ಗಾಯಗಳು ಬರುತ್ತದೆ ಅಂತಂದರೆ ಜಾರುವ ದಿನವಿದು. ಗಾಡಿಗಳಲ್ಲಿ ಎಚ್ಚರ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. ಸಂಪತ್ತುಂಟು, ಖಂಡಿತವಾಗಿಯೂ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ. ಸಂಪತ್ತು, ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ. ಹಾಗಾಗಿ ಇವತ್ತು ಶನಿದೇವರನ್ನ ಪೂಜೆ ಮಾಡಿಕೊಂಡು ಖಂಡಿತ ಕುಜನನ್ನು ಪೂಜೆ ಮಾಡಿಕೊಳ್ಳಿ. ಅಂದರೆ ಅಂಗಾರಕ ಅಂತೀವಿ, ಮಾರ್ಸು ಅಂತೀವಿ, ಆ ರೀತಿ ಮಾಡಿಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ. ಜನ್ಮತಾರೆಯು ಕಾರ್ಯತಡೆಯೂ ಉಂಟು. ದೇವರಲ್ಲಿ ಪ್ರಾರ್ಥನೆ ಇರಲಿ, ಯೋಚನೆ ಮಾಡಿ ಕಾರ್ಯಗಳನ್ನು ಮಾಡಿ. ರೇವತಿ ನಕ್ಷತ್ರ ಮೀನರಾಶಿ. ಪರಮ ಮಿತ್ರಧಾರೆಯಾಗಿ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಉಂಟು. ಮಿತ್ರರಿಂದ, ಗುರುಗಳ ಆಶೀರ್ವಾದದಿಂದಲೂ ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಉಂಟು ಮಾಡಿಕೊಳ್ಳಿ, ಅಂದರೆ ಸಂಪಾದನೆ ಮಾಡಿಕೊಳ್ಳಿ.